ಎಲ್ಲರಿಗೂ ನಮಸ್ಕಾರ. ಒನ್ ಡೇ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಈಗ ಹೋಗ್ತಿರೋ ಜಾಗವನ್ನು ಸ್ವಲ್ಪ ಜನ ನೋಡಿರ್ತೀರ, ಸ್ವಲ್ಪ ಜನ ನೋಡಿರಲ್ಲ. ಈ ಜಾಗವನ್ನು ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸುವ ಜಾಗ, ಅದೇ ಬುದ್ಧ ಆಂಜನೇಯ. ಇದು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಗಂಗೂರು ಇಲ್ಲಿ ಬರುತ್ತದೆ. ಆದಷ್ಟು ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಒಳ್ಳೆ ನೇಚರ್ ಇರುತ್ತೆ, ಒಳ್ಳೆ ಫೋಟೋಶೂಟ್ ಮಾಡ್ಬೋದು, ಸಖತ್ ವ್ಯೂ ಇರುತ್ತೆ. ಇಲ್ಲಿ ಮಂಗನಗಳು ಜಾಸ್ತಿ, ಪೂಜೆ ಸಾಮಾನು ಎಲ್ಲ ತಂದಿರ್ತೀರ, ಸ್ವಲ್ಪ ಜಾಪಾನವಾಗಿ ಕಾಪಾಡ್ಕೊಂಡು ತಗೊಂಡೋಗಿ ಒಳಗಡೆ. ದೇವಸ್ಥಾನದ ಪಕ್ಕದಲ್ಲೇ ಟ್ಯಾಂಕರ್ ನಿಲ್ಲಿಸಿದ್ದಾರೆ, ಅಲ್ಲಿ ಕೈ ಕಾಲು ತೊಳ್ಕೊಳ್ಳಿ. ಇಲ್ಲಿ ನೋಡಿ ಮಂಗನ ಯಾವ ಥರ ಕಚ್ಕೊಂಡು ಹೋಗ್ತೋ ಆ ಥರನೇ ಕಚ್ಕೊಂಡು ಹೋಗೋದು ನಿಮ್ಮದು ಪೂಜೆ ಸಾಮಾನನ, ಅದಕ್ಕೆ ನಿಮ್ಮನ್ನು ಹುಷಾರಾಗಿರಿ ಅನ್ನೋದು. ಆಮೇಲೆ ಇಲ್ಲಿ ನೋಡಿ, ನಿಮಗೆ ಪೂಜೆ ಸಾಮಾನು ಬೇಕು ಅಂದರೆ ಇಲ್ಲೊಂದು ಅಜ್ಜಿ ಕೂತಿರ್ತಾರೆ ಪೂಜೆ ಇವಾಗ ಏನು ನೋಡ್ತಾ ಇದ್ರೆ ಈ ಜರಡಿಗಳೆಲ್ಲ ಜಾತ್ರೆ ಸೀಸನ್ಗಳಲ್ಲಿ ಜನಗಳನ್ನ ಕ್ಯೂ ಬಿಡ್ತಾರೆ. ಇವಾಗ ಆ ಥರ ಏನಿಲ್ಲ, ಒಂದು ಸೀಸನ್ ಅಲ್ಲ, ಹಂಗಾಗಿ ಡೈರೆಕ್ಟು ಬಿಡ್ತಾ ಇದ್ದಾರೆ. ನೀವು ಹೋಗ್ಬೇಕಾರೆ ಈ ಜಾಗದಲ್ಲಿ ಹುಷಾರಾಗಿರಿ, ಹಣ್ಣು ಕಾಯಿಗಳನ್ನ ತಗೋಬೇಕಾರೆ. ಯಾಕೆಂದರೆ ಮಂಗನಗಳು ಮೇಲೆ ಕೂತಿರ್ತವೆ ಕಾಂಪೌಂಡ್ ಮೇಲೆ, ಡೈರೆಕ್ಟಾಗಿ ಒಂದು ಕಿತ್ಕೊಂಡು ಹೋಗ್ಬಿಡ್ತವೆ ನಿಮ್ಮ ಕೈಯಿಂದನೇ. ನೋಡಿ ಜಾಗ ಫುಲ್ ಆರಾಮಾಗಿದೆ, ಎಲ್ಲ ಹೋಮ ಯಜ್ಞ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಈ ಜಾಗ ಎಷ್ಟು ವಿಶಾಲವಾಗಿದೆ. ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಹೋಗ್ಬೋದು. ಇಲ್ಲಿ ದಾರಿ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಸೀದಾ ಒಳಗಡೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಬೋದು. ನೋಡಿ, ಇದು ನಾವು ಆಂಜನೇಯ ಸ್ವಾಮಿ ನೋಡ್ತಾ ಇದ್ದೀರಲ್ಲ, ಇದು ನಾವಲ್ಲಿ ಬಡ್ಡಿಗೆ ಹೋದರೆ ಕತ್ತಿ ಎತ್ತಿ ನೋಡಬೇಕು, ಅಷ್ಟು ಹೈಟಲ್ಲಿದೆ ಆಂಜನೇಯ ಸ್ವಾಮಿ. ಆ ಕಡೆ ಈ ಕಡೆ ಎರಡು ಆಂಜನೇಯ ಸ್ವಾಮಿ ವಿಗ್ರಹ ಇಕ್ಕಿದ್ದಾರೆ. ಇದೇನು ನೋಡ್ತಿದ್ರೆ ಇದು ಹೊರ ಅಂಗಳ, ಎಲ್ಲ ಜನಸಾಮಾನ್ಯರೆಲ್ಲ ಕೂತ್ಕೊಂಡಿರ್ತಾರೆ. ನೋಡಿ ಅಲ್ಲಿ ಕೂತ್ಕೊಂಡಿರೋ ಜಾಗದಲ್ಲೆಲ್ಲ ಮಂಗನಗಳು ಬಂದು ಅವ್ರ ಹತ್ರ ತಿಂಡಿ ತಿನಿಸುಗಳು ತಿಂತಾ ಇರ್ತವೆ. ಇಲ್ಲೇನು ನೋಡ್ತಿದ್ದೀರ ಕಾರ್ಯಾಲಯ, ನೀವೇನಾರು ಅರ್ಕೆ ಗಿರ್ಕೆ ಮಾಡ್ಕೊಂಡಿದ್ರೆ ಅಕ್ಕಿ ಪ್ಯಾಕೆಟು ಏನಾರು ಕೊಡ್ತೀವಿ ಅನ್ನೋದಾದರೆ ಇಲ್ಲಿ ಕೊಟ್ಟು ರಸೀದಿ ಹಾಕಿಸ್ಕೋಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಜಲ್ಡಿಂದ ಆ ಕಡೆ ಇರೋದೇ ಅನ್ನ ಸಂತರ್ಪಣಾ ಕೊಠಡಿ. ಎನಿ ಟೈಮ್ ಊಟ ದೊರೆಯುತ್ತದೆ, ಅಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿಂದ ಊಟದ ಕೊಠಡಿಗೆ ಹೋಗುವುದು. ಇಲ್ಲಿಂದ ಹೋದರೆ ನೋಡಿ ಆರಾಮಾಗಿ ಕುತ್ಕೊಂಡು, ಇಲ್ಲೂ ಚೆನ್ನಾಗಿದೆ ಜಾಗ, ಆರಾಮಾಗಿ ದೊಡ್ಡದಾಗಿದೆ, ಆರಾಮಾಗಿ ಹೋಗಿ ಕುತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ ತಟ್ಟೆ ತಗೊಂಡು ಊಟದಲ್ಲಿ ಅನ್ನ ಸಾಂಬಾರು ಪಾಯಸ ಎಲ್ಲ ಕೊಡ್ತಾರೆ. ಎಲ್ಲ ಊಟ ಮಾಡ್ಕೊಂಡು ನಮ್ಮ ತಟ್ಟೆಯನ್ನು ಕ್ಲೀನಾಗಿ ತೊಳೆದು ಇಟ್ಟು ಬರಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.